ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ನಾನು ನಿಮ್ಮೆಲ್ಲರ ನೆಚ್ಚಿನ ಶಿಲ್ಪ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾನು ಆಷಾಢದ ಮಾಸದ ಸ್ಪೆಷಲ್, ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತಲೇ ಹೇಳಬಹುದು, ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಏನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಂತಂದರೆ, ಈ ಆಷಾಢ ಮಾಸದಲ್ಲಿ ಚಾಮುಂಡಿಗೆ ವಿಭಿನ್ನವಾಗಿ ವಿಧವಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋದೇ ಇಲ್ಲಿನ ಸ್ಪೆಷಲ್ಲು. ಒನ್ಸ್ ನೀವು ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡಿ ಆ ತಾಯಿನ ದರ್ಶನ ಮಾಡ್ಕೊಳ್ಳಿ, ನೀವು ಅಂದ್ಕೊಂಡಿದ್ದನ್ನೆಲ್ಲ ಈಡೇರಿಸ್ತಾಳೆ ಅಂತಲೇ ಹೇಳ್ತೀನಿ. ನಾವು ಇದೇ ಫಸ್ಟು ನಾನು ಹೇಳೋದಾದರೆ ಪಾದ ಹತ್ಕೊಂಡು ಹೋಗೋಣ, ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನೀವು ಹೇಗೆ ಬರಬೇಕು, ಪಾದ ಹತ್ಕೊಂಡು ಹೋಗ್ಬೇಕಂದ್ರೆ ಹೇಗೆ ಬರಬೇಕು ಅನ್ನೋದೆಲ್ಲ ವೀಡಿಯೋನಲ್ಲಿ ನಾನು ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬು, ಲೈಕು, ಶೇರು, ಕಾಮೆಂಟು ಮಾಡಿ ಅಂತ ಹೇಳ್ತಾ, ಮತ್ತು ಬೆಟ್ಟದ ಮೇಲೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಎಷ್ಟು ಅವರ್ಗೆ ದರ್ಶನ ಆಗುತ್ತೆ, ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ, ಪ್ರತಿಯೊಂದು ದೇವಸ್ಥಾನದ ದರ್ಶನ ಟೈಮಿಂಗ್ಸು ಎಲ್ಲ, ಮತ್ತು ಅನ್ನದಾನದ ಟೈಮಿಂಗ್ಸು ಎಲ್ಲನೂ ತಿಳಿಸ್ಕೊಡ್ತೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ, ನೀವು ಬನ್ನಿ, ನಿಮಗೂ ನೋಡಿಸ್ತೀನಿ. 1008 ಮೆಟ್ಲಿದೆ ಅಂತ ಹೇಳಿದ್ದಾರೆ. 1 ಅವರ್ ಇಲ್ಲ 1.5 ಅವರ್ ಆಗಬಹುದು ಸ್ಟೆಪ್ಸ್ ಹತ್ತೋದಕ್ಕೆ. ಮತ್ತು ಪ್ರತಿ ಸ್ಟೆಪ್ಸ್ಗೆ ಅರ್ಶಿನ ಕುಂಕುಮ ಹೂವು ಹಚ್ಕೊಂಡು ಹತ್ತಾರೆ. ನಾನು ತೊಗೊಂಡಿಲ್ಲ, ಲೇಟ್ ಆಗುತ್ತೆ, ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ. ಇಲ್ಲೇ ಸಿಗುತ್ತೆ ನಮಗೆ ಅರ್ಶಿನ ಕುಂಕುಮ ಹೂವು ಎಲ್ಲನೂ. ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ನಾವು ಪ್ರತಿ ಸ್ಟೆಪ್ಸ್ಗೂ ಅರ್ಶಿನ ಕುಂಕುಮ ಹೂವು ಹಚ್ಚಿ, ಕರ್ಪೂರ ಹಚ್ಚಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಹತ್ತಾರೆ. ನಾವು ಮೆಟ್ಲು ಹತ್ಕೊಂಡು ಹೋಗಿ ತಾಯಿನ ದರ್ಶನ ಮಾಡಬೇಕಂತಂದರೆ ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟೇ ಅವಕಾಶ ಇರುತ್ತೆ. ಅದಾದಮೇಲೆ ಅವಕಾಶ ಕೊಡೋದಿಲ್ಲ. ಮೊದಲನೇ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಂಡಿಂಗು ಹೀಗೆ ಖುಷಿಯಾಗಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ಪ್ರತಿ ಸ್ಟೆಪ್ಸ್ಗೆ ಅರ್ಶಿನ ಕುಂಕುಮ ಇಟ್ಟು ಹೂವು ಹಚ್ಚಿ ಕರ್ಪೂರ ಹಚ್ಕೊಂಡು ಹೋಗೋದು. ಈ ಥರ ಸ್ಟಾರ್ಟಿಂಗ್ಗೆ ನಮಗೆ ವಿಘ್ನ ವಿನಾಶಕನ ದರ್ಶನ ಮಾಡಿಕೊಂಡು ಹೋಗೋಣ. ಸ್ಟೆಪ್ಸು 1001 ಅಂದರೆ 1100 ಅಂತ ತೋರಿಸ್ತಿದೆ ಇಲ್ಲಿ. ನಾವು ವಿಡಿಯೋನಲ್ಲಿ ನೋಡಿದ್ದು 1008 ಮೆಟ್ಲು ಅಂತ. ಸೊ ಯಾವ್ದು ಕನ್ಫರ್ಮ್ ಅಂತ ನನಗೂ ಗೊತ್ತಿಲ್ಲ, ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ಪ್ರತಿ ಮೆಟ್ಲಿಗೂ ಅರ್ಶಿನ ಕುಂಕುಮ ಹಚ್ಚಿ, ಹೂವು ಇಟ್ಟು, ರಂಗೋಲಿ ಹಾಕಿ, ಕರ್ಪೂರ ಹಚ್ಚಿ ಕಂಪ್ಲೀಟ್ ಮಾಡ್ತಾರೆ ಸ್ಟೆಪ್ಸ್. ಕೆಲವೊಬ್ಬರು ಇಷ್ಟಿಷ್ಟೇ ಸ್ಟೆಪ್ಸ್ಗೆ ಹಾಕ್ತೀವಿ ಅಂತ, ಹಚ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ನಾವು ಎಷ್ಟು ಮೆಟ್ಲಿಗೆ ಹಚ್ತೀವಿ ಅಂತ ಹರಕೆ ಮಾಡಿಕೊಂಡು ಅಷ್ಟು ಮೆಟ್ಲಿಗೆ ಹಚ್ಕೊಂಡು ಹೋಗ್ತಾರೆ. ಕೆಲವರು ಕಂಪ್ಲೀಟಾಗಿ ಫುಲ್ಲು 1001 ಮೆಟ್ಲಿಗೂ ಹಚ್ತಾರೆ. ನಾವು ಅಂದ್ಕೊಂಡಿರೋದು ನೆರವೇರಬೇಕಂತಂದರೆ ಕಷ್ಟ ಆದರೂ ಇಷ್ಟಪಟ್ಟು ಮಾಡಬೇಕು. ಫ್ರೆಂಡ್ಸ್, ಚಾಮುಂಡಿ ಬೆಟ್ಟಕ್ಕೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಂತಂದರೆ ಮೈಸೂರು ಸಿಟಿ ಬಸ್ ಸ್ಟಾಪ್ಗೆ ಹೋಗಬೇಕು. ಅಲ್ಲಿಂದ 401 ಬಸ್ ಹತ್ತಿ ಡ್ರೈವರ್ಗೆ ಹೇಳಿದ್ರೆ ನಮಗೆ ಪಾದದ ಹತ್ರ ಸ್ಟಾಪ್ ಕೊಡಿ ಅಂತ ಹೇಳಿದ್ರೆ ಅಲ್ಲೇ ಸ್ಟೆಪ್ಸ್ ಹತ್ರನೇ ನಿಲ್ಲಿಸ್ತಾರೆ. ಇಲ್ಲ ಅಂದರೆ ನಾವು ಊಬರ್ ಆಟೋ ಸಿಗುತ್ತೆ, ಬುಕ್ ಮಾಡ್ಕೊಂಡು ಹೋಗ್ಬೋದು. 60 ರೂಪೀಸ್ ಆಗುತ್ತೆ. ಇಲ್ಲಾಂದರೆ 150, 200 ಎಲ್ಲ ಕೇಳ್ತಾರೆ. ಅಷ್ಟೆಲ್ಲ ಕೊಡೋಕ್ಕೆ ಹೋಗಬೇಡಿ, ನೀವು ಬುಕ್ ಮಾಡ್ಕೊಂಡು ಹೋಗಿ. ಈ ಚಾಮುಂಡಿ ಬೆಟ್ಟ ಬಂದು 3000 ಅಡಿ ಎತ್ತರವಿದ್ದು 1659ರಲ್ಲಿ ಈ ಬೆಟ್ಟವನ್ನು ಹತ್ತಲು 1001 ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅಂದಿನಿಂದ ಇಂದಿನವರೆಗೂ ಭಕ್ತರು ಆ ಮೆಟ್ಟಿಲುಗಳಲ್ಲಿಯೇ ಹತ್ಕೊಂಡು ಹೋಗಿ ತಾಯಿ ದರ್ಶನ ಪಡೆದುಕೊಳ್ತಿದ್ದಾರೆ. ಈ ಆಷಾಢ ಮಾಸದಲ್ಲಿ ಪ್ರತಿ ವಾರ ಶುಕ್ರವಾರ ಅಂತೂ ಈ ಮೆಟ್ಲುಗಳನ್ನ ಹತ್ಕೊಂಡು ತಾಯಿ ದರ್ಶನ ಪಡೆಯೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಏಜ್ ಆಗಿರೋರು, ಮಕ್ಕಳು, ಹೆಣ್ಮಕ್ಳು ಅದರಲ್ಲೂ ಹೆಚ್ಚಿಗೆ ಹರಕೆ ಕಟ್ಕೊಂಡು ಈ ಮೆಟ್ಲುಗಳು ಹತ್ಕೊಳ್ತಾ ಹೋಗ್ತಾರೆ. ಒಂದು ಸ್ವಲ್ಪ ಮೆಟ್ಲು ಹತ್ತಿ ಬಂದಿದ್ದ ತಕ್ಷಣ ನಮಗೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ, ಚಿಕ್ಕದಾದ ಒಂದು ದೇವಸ್ಥಾನ ಸಿಗುತ್ತೆ. ಇಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. 500 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ 500 ಸ್ಟೆಪ್ಸ್ ಇದೆ. ಎನರ್ಜಿ ಫುಲ್ಲು ಡೌನು, ಸುಸ್ತಾಗ್ತಾಯಿದೆ. ಸ್ಟೆಪ್ಸು ಫುಲ್ ಹಿಂಗೆ ಕಡ್ದಾಗೈತೆ ನೋಡಿ ಬೇಕಾರೆ ನೀವೇ, ಅದಕ್ಕೆ ಹತ್ತಕ್ಕೆ ಕಷ್ಟ.
ಸ್ಲಿಪ್ಪರ್ಸ್ ಬಿಡೋಕ್ಕೆಲ್ಲ ನಮ್ಮ ಕೆಳಗಡೆನೇ ಜಾಗ ಇದೆ. ಅಲ್ಲೇ ಬಿಟ್ಬಿಟ್ಟು ವಾಶ್ರೂಮ್ಸ್ ಎಲ್ಲ ಅಲ್ಲೇ ಇದೆ, ಅಲ್ಲೇ ಹೋಗ್ಬಿಟ್ಟು ಬರ್ಬೋದು. ಸಿಕ್ಸ್ 600 ಸ್ಟೆಪ್ಸು ಕಂಪ್ಲೀಟ್ ಆಗಿದೆ. ಇನ್ನು 400 ಸ್ಟೆಪ್ಸ್ ಇದೆ. ಇಲ್ಲಿ ನಿಮಗೆ ಕುಡಿಯೋಕ್ಕೆ ನೀರು, ಜ್ಯೂಸು ಮತ್ತು ವಾಟರ್ ಮಿಲನ್ನು, ಪೈನಾಪಲ್ ಎಲ್ಲ ಸೇಲ್ಸ್ ಮಾಡ್ತಾ ಇರ್ತಾರೆ. ತೊಗೊಂಡು ತಿನ್ಕೊಂಡು ಹೋಗ್ಬೋದು. ಸುಸ್ತಾಗ್ತೈತೆ ಅಂತ ಕಪ್ ಜ್ಯೂಸ್ ಕುಡಿತಾ ಇದ್ದೀನಿ. ಒಂದು ಲೋಟ 30 ರೂಪೀಸ್, ಪರವಾಗಿಲ್ಲ, ಕುಡಿಬೋದು. ಹಬ್ಬ ಅನ್ನಂಗೈತೆ. 600 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ಏನೇನೇ ಇದೆ ಎಲ್ಲ ತಿನ್ನೋಕ್ಕೆ, ಮತ್ತು ವಾಶ್ರೂಮ್ಸು, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಕಬ್ಬಿನ ಹಾಲು ಎಲ್ಲ ಸಿಗುತ್ತೆ. ಇಲ್ಲಿಂದ ಸ್ಟೆಪ್ಸ್ ಕಡಿಮೆ ನೋಡಿ, ಈ ಥರ ನಡ್ಕೊಂಡು ಹೋಗ್ಬೋದು. ಇಲ್ಲಿ ತನಕ ಸ್ಟೆಪ್ಸು ತುಂಬ ಕಷ್ಟ ಐತೆ. ಕುಡಿಯೋ ನೀರು ವ್ಯವಸ್ಥೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ತುಂಬ ಗಾಳಿ ತಣ್ಣಗೆ ಬೀಸ್ತಾ ಐತೆ. ಇಲ್ಲಿ ನಮ್ಗೆ ನಂದಿ ಸ್ಟ್ಯಾಚು ಸಿಗುತ್ತೆ, ದೊಡ್ಡದಾದ ನಂದಿ ವಿಗ್ರಹ. ಹೋಗಿ ದೇವ್ರ ದರ್ಶನ ಒಂದು ಮಾಡ್ಕೊಂಡು ಹೋಗೋಣ ಬನ್ನಿ. 700 ಮೆಟ್ಲುಗಳು ನಾವು ಹತ್ಕೊಂಡು ಬಂದಮೇಲೆ ಬೃಹದಾಕಾರದ ದೊಡ್ಡ ನಂದಿ ವಿಗ್ರಹನ ನಾವಿಲ್ಲಿ ನೋಡಬಹುದು. ಈ ನಂದಿಯ ವಿಗ್ರಹವನ್ನು 1664ರಲ್ಲಿ ಮೈಸೂರು ಮಹಾರಾಜ ದೂದ ದೇವರಾಜ ಒಡೆಯರು ಸ್ಥಾಪನೆ ಮಾಡ್ತಾರೆ. ತುಂಬ ಅದ್ಭುತವಾಗಿ, ಬಹಳ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಸ್ಟೆಪ್ಸ್ ಇರ್ಬೋದಷ್ಟೇ. ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅಂದ್ಕೊಂಡಿದ್ದೀನಿ. ಇನ್ನೊಂದು 200 ಸ್ಟೆಪ್ಸ್ ಇರಬಹುದು. ಫ್ರೆಂಡ್ಸ್, ಇಲ್ಲಿಗೆ 1000 ಸ್ಟೆಪ್ಸು ಕಂಪ್ಲೀಟ್ ಆಯಿತು ಅಂತ ಇಲ್ಲಿ ಬರೆದಿದ್ದಾರೆ. ಮುಂದೆ ಇನ್ನೂ ಸ್ಟೆಪ್ಸ್ ಕಾಣ್ತಾ ಇದೆ, ಗೊತ್ತಿಲ್ಲ ಇನ್ನು ಎಷ್ಟು ದೂರ ಹೋಗಬೇಕು. ಆಲ್ಮೋಸ್ಟ್ ಬಂದಿದ್ದೀವಿ ನೋಡಿ. ಇಲ್ಲಿಂದ ಕಾಣ್ತಿಲ್ಲ, ಅಲ್ಲಿಂದ ನೋಡಿದರೆ ತಲೆ ಸುತ್ತಾಯಿತು. ಸ್ವಲ್ಪ ಸಿಕ್ಕಾಪಟ್ಟೆ ಕಡ್ದು ಫ್ರೆಂಡ್ಸ್. ಸ್ಟೆಪ್ಸ್ ಹತ್ತಿದ್ದೆಲ್ಲ ಕಂಪ್ಲೀಟ್ ಆಯಿತು. 1001 ಮೆಟ್ಲು ಹತ್ತಿದ್ದೀವಿ ನೋಡಿ. ಗೋಪುರ ಕಾಣ್ತಾ ಇದೆ. ದೇವಸ್ಥಾನದ ಹತ್ರ ಹೋಗಬೇಕು. 1.25 ಅವರ್ ಹತ್ತಿದ್ದೀವಿ ನಾವು. ಸುಧಾರಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಹತ್ತಷ್ಟರಲ್ಲಿ 1.25 ಅವರ್ ಆಯಿತು. ಇಲ್ಲಾಂದರೆ 1 ಅವರ್ಗೆ ಹತ್ಬೋದು. ಈ ದೇವಾಲಯವು ಮೈಸೂರಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದ್ದು, ಮೈಸೂರು ಮಹಾರಾಜರಿಂದ ಶತಮಾನಗಳಿಂದ ಪೂಜಿಸಲ್ಪಟ್ಟ ದೇವತೆಯಾಗಿದೆ. ಕರ್ನಾಟಕದ ಜನರು ಚಾಮುಂಡೇಶ್ವರಿಯನ್ನು ನಾಡದೇವಿ ಎಂದು ಕರೀತಾರೆ. ದುರ್ಗಾದೇವಿಯು ರಾಕ್ಷಸರ ರಾಜ ಮಹಿಷಾಸುರನನ್ನು ಈ ಬೆಟ್ಟದ ತುದಿಯಲ್ಲಿ ಕೊಂದಳು ಎಂದು ನಂಬಲಾಗಿದೆ. ನಂತರ ಈ ಸ್ಥಳವನ್ನು ಮಹಿಷೂರು, ಸಾಮಾನ್ಯವಾಗಿ ಕನ್ನಡದ ಉಚ್ಚಾರಣೆಯಲ್ಲಿ ಹೇಳೋದಾದರೆ ಮೈಸೂರು ಎಂದು ಕರೆಯಲಾಯಿತು. ನಂತರ ಇದನ್ನು ಬ್ರಿಟಿಷರು ಮೈಸೂರು ಎಂದು ಅಂಗೀಕರಿಸಿದರು. ಚಾಮುಂಡೇಶ್ವರಿ ದೇವಾಲಯವನ್ನು 18 ಶಕ್ತಿ ಪೀಠಗಳಲ್ಲಿ ಒಂದು ಶಕ್ತಿಪೀಠ ಎಂದು ಕರೆಯಲಾಗುತ್ತದೆ. ಕ್ರೌಂಚ್ ಪೀಠ ಅಂತಲೂ ಕರೀತಾರೆ. ಮೂಲ ದೇವಾಲಯವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜವಂಶದ ಆಡಳಿತಗಾರರು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಈ ಗೋಪುರವನ್ನು ಬಹುಶಃ 17ನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಆಡಳಿತಗಾರರು ನಿರ್ಮಿಸಿದ್ದಾರೆ ಅಂತಲೂ ಹೇಳಲಾಗಿದೆ. ಈ ದೇವಾಲಯದ ದರ್ಶನದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ ಇರುತ್ತೆ. ಮತ್ತು ಮಧ್ಯಾಹ್ನ 3:30ಯಿಂದ 6 ಗಂಟೆ, ಮತ್ತು ನೈಟ್ 7:30ಯಿಂದ 9 ಗಂಟೆವರೆಗೂ ನಮಗೆ ದರ್ಶನದ ಸಮಯ ಇರುತ್ತೆ.
ಈ ಆಷಾಢ ಮಾಸದಲ್ಲಿ ನಾವು 4 ರೀತಿ ದರ್ಶನ ಮಾಡಬಹುದು. ಮೊದಲನೇದಾಗಿ 1000 ರೂಪಾಯಿ ಕೊಟ್ಟರೆ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದು. ಎರಡನೇದಾಗಿ 200 ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋಗ್ಬೋದು. ಮೂರನೇದಾಗಿ 50 ರೂಪಾಯಿ ದರ್ಶನವೂ ಇದೆ. ಕಡೆಯದಾಗಿ ನಮಗೆ ಧರ್ಮ ದರ್ಶನ. ನಾವು ಹೋಗಿದ್ದು ಧರ್ಮ ದರ್ಶನದ ಸಾಲಲ್ಲಿ. ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಮಯ 12:45 ಆಗಿದೆ, ಮಧ್ಯಾಹ್ನ. ಮಂಗಳವಾರ ನಾವು ಹೋಗಿದ್ದು ದೇವರ ದರ್ಶನ ಮಾಡೋದಕ್ಕೆ. ಜನ ಅವತ್ತೂ ತುಂಬ ಜನ ಬಂದಿದ್ದರು. ಇನ್ನು ಆಷಾಢ ಮಾಸದ ಶುಕ್ರವಾರ ಅಂತ ಹೇಳಿದ್ರೆ ಈ ತಾಯಿಗೆ ವಿಶೇಷ ಪೂಜೆನೇ ಸಲ್ಲಿಸ್ತಾರೆ. ವಿಧವಾಗಿ ಹೂದಲ್ಲಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದನ್ನು ಕಣ್ತುಂಬ್ಕೊಳ್ಳೋದಕ್ಕೇ ಹೋಗ್ತಾರೆ ಅಂತ ಹೇಳ್ಬೋದು ಭಕ್ತಾದಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಆಷಾಢ ಮಾಸದಲ್ಲಿ. ಇಲ್ಲಿ ವಿಶೇಷ ಪೂಜೆ ಅಂತ ಹೇಳಿದ್ರೆ ಆಷಾಢ ಶುಕ್ರವಾರ, ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿ ಹಬ್ಬಗಳನ್ನು ಬಹಳ ಅದ್ಭುತವಾಗಿ ಆಚರಣೆ ಮಾಡ್ಕೊಳ್ತಾ ಬರ್ತಿದ್ದಾರೆ. ಈ ದೇವಾಲಯದಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಇದೇ ತಿಂಗಳಲ್ಲಿ ಚಾಮುಂಡಿ ಜಯಂತಿಯನ್ನು ಆಚರಿಸ್ತಾ ಬರ್ತಿದ್ದಾರೆ. ಯಾಕಂದರೆ ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ವಾರ್ಷಿಕೋತ್ಸವದಂದು ಈ ದಿನದ ಅಂಗವಾಗಿ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ದೇವಸ್ಥಾನದ ಸುತ್ತಲನ್ನು ಕರ್ಕೊಂಡು ಹೋಗ್ತಾರೆ. ಆಷಾಢ ಶುಕ್ರವಾರದಂದು ನೋಡಿ ದೇವಾಲಯವನ್ನು ಈ ರೀತಿ ಹೂವಿನಿಂದ ಅಲಂಕೃತಗೊಳಿಸಿದ್ದಾರೆ. ಪ್ರತಿ ಶುಕ್ರವಾರನೂ ವಿಧವಾಗಿ ಅಲಂಕಾರ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ ರೀತಿಯ ಹೂವುಗಳನ್ನು ಬಳಸಿ ತುಂಬ ಅದ್ಭುತವಾಗಿ ತೋರಣಗಳನ್ನು ಕಟ್ಟಿ ಬಹಳ ಸುಂದರವಾಗಿತ್ತು ಅಂತಲೇ ಹೇಳಬಹುದು. ಗರ್ಭಗುಡಿಯಲ್ಲಿ ಅಷ್ಟಭುಜ ಅಥವಾ 8 ಕೈಗಳನ್ನು ಹೊಂದಿರುವ ಚಾಮುಂಡೇಶ್ವರಿಯ ಮೂರ್ತಿಯನ್ನು ನಾವು ಇಲ್ಲಿ ನೋಡಬಹುದು. ದೇವಾಲಯದ ಒಳಗೆ ವಿಡಿಯೋ ಪರ್ಮಿಷನ್ ಇಲ್ಲ, ಸೊ ಅದರಿಂದ ನಾವು ಬರೀ ಅಲಂಕಾರವನ್ನು ತೋರಿಸಿದ್ದೀವಿ. ಇನ್ನು ಈ ಮೂರ್ತಿ ಬಗ್ಗೆ ಹೇಳೋದಾದರೆ ಈ ಚಿನ್ನದ ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆ ಮಾಡುವಂತಹ ತಾಯಿಯ ಮೂರ್ತಿ ಇದು. ಇಲ್ಲಿ ಆಚರಿಸುವ ಪ್ರಮುಖ ಹಬ್ಬ ಅಂತ ಹೇಳಿದ್ರೆ ನವರಾತ್ರಿ. ಈ ಮೈಸೂರು ದಸರಾವನ್ನು ಕರ್ನಾಟಕ ನಾಡ ಹಬ್ಬ ಅಂತ ಆಚರಿಸಲಾಗ್ತದೆ. ನವರಾತ್ರಿ ಸಮಯದಲ್ಲಿ ನವದುರ್ಗೆಯರು ಎಂದು ಕರೆಯಲ್ಪಡುವ ದೇವಿಯ 9 ವಿಭಿನ್ನ ಅಂಶಗಳನ್ನು ಚಿತ್ರಿಸಲು ವಿಗ್ರಹವನ್ನು 9 ವಿಧಗಳಲ್ಲಿ ಅಲಂಕರಿಸಲಾಗುತ್ತದೆ. ನವರಾತ್ರಿಯ 7ನೇ ದಿನ ಅಂದರೆ ಕಾಳರಾತ್ರಿ ಎಂದು ದೇವಿಗೆ ಸಮರ್ಪಿತವಾಗಿ ಮೈಸೂರು ಜಿಲ್ಲಾ ಖಜಾನೆಯಲ್ಲಿರುವ ಮಹಾರಾಜರು ದಾನ ಮಾಡಿದ ಬೆಲೆ ಬಾಳುವ ಆಭರಣಗಳನ್ನು ತಂದು ಮೂರ್ತಿಯನ್ನು ಅಲಂಕರಿಸಲಾಗ್ತದೆ. ಇನ್ನೊಂದು ದೇವಸ್ಥಾನವು ಉತ್ತನಹಳ್ಳಿಯಲ್ಲಿರುವ ಬೆಟ್ಟದ ತಪ್ಪಲಿನಲ್ಲಿ ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ದೇವಸ್ಥಾನ. ಈ ದೇವಿಯನ್ನು ಚಾಮುಂಡೇಶ್ವರಿಯ ಸಹೋದರಿ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ರಕ್ತ ಬೀಜ ಎಂಬ ರಾಕ್ಷಸನನ್ನು ಕೊಲ್ಲಲು ಯುದ್ಧ ಭೂಮಿಯಲ್ಲಿ ಚಾಮುಂಡೇಶ್ವರಿ ದೇವಿಗೆ ಸಹಾಯ ಮಾಡಿದಳು ಎಂದು ನಂಬಲಾಗಿದೆ. ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ದರ್ಶನ ಒಂದು 2 ಅವರಲ್ಲಾಯಿತು. ಇವತ್ತು ಮಂಗಳವಾರ ಆದ್ದರಿಂದ ಜನ ಜಾಸ್ತಿ ಇದ್ದರು. ನಾವು ಧರ್ಮ ದರ್ಶನದ ಸಾರಥಿ ಸಾಲಲ್ಲೇ ಹೋಗಿದ್ದು. 2 ಅವರಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಮತ್ತು ಪ್ರಸಾದನೂ ಊಟ ಮಾಡಿದ್ವಿ. ಪ್ರಸಾದದ ಟೈಮಿಂಗ್ಸೂ 7:30 10 ಗಂಟೆ ಬೆಳಿಗ್ಗೆ, ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 3:30 ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಸ್ಟೆಪ್ಸ್ ಇಳ್ಕೊಂಡೇ ಹೋಗ್ತಾಯಿದ್ದೀವಿ. ಯಾಕಂದರೆ ಸ್ಲಿಪ್ಪರ್ಸು ಎಲ್ಲ ಅಲ್ಲೇ ಬಿಟ್ಟಿದ್ರೀವಿ ನಾವು ಬರಬೇಕಾದ್ರೆ. ಈಗ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಟೆಪ್ಸ್ ಇಳ್ಕೊಂಡೇ ಹೋಗ್ತಾಯಿದ್ದೀವಿ.